ಮುಳುಗಡೆ ಆಗಿದೆ. ಈ ರೀತಿ ಇದಕ್ಕೇನೂ ನೋಟಿಸೇ ಇಲ್ಲ. ನಿಮ್ಗೆ ನೋಟಿಸ್ ಬಂದಿದ್ರ ಬಗ್ಗೆ ನೀವು ಅಟ್ಟೆ ಚರ್ಚೆ ಮಾಡ್ಲಕತ್ತೀವಿ ನಾವು. ನೀವು ಹೇಳಿದ್ರಿ ಕರ್ನಾಟಕದಲ್ಲಿ 1,11,000 1,00,000 ಈಗ 28 ಆಯ್ತು ನೋಡ್ರಿ. ಅವ್ರು ಹೇಳಿದ್ 1,11,000 ಈಗ 1,28 ಮತ್ತೆ ಹೆಚ್ಚಾಗಿರ್ಬೇಕು. ನಮ್ಮ ಬಿಜಾಪುರಕ್ಕೆ ಬಂದಾಗ ಅವ್ರು ಹೇಳಿದ್ರು ಅಧ್ಯಕ್ಷರೇ 13,000 ಇತ್ತು, ಈಗ 16,500 ಆಗಿದೆ. ದಿವಸಕ್ಕೆ ದಿವಸ ಅದು ಎಷ್ಟು ಫಾಸ್ಟ್ ಬೆಳೀತದಂದ್ರೆ ಬಹುಶಃ ಯಾವುದೂ ಜಗತ್ತಿನಾಗ ಅಷ್ಟು ಫಾಸ್ಟ್ ಬೆಳಿಲಿಕ್ಕಿಲ್ಲ, ಅಷ್ಟು ವಿಸ್ತಾರಕ್ಕೂ ಹೋಗ್ತಾ ಇದೆ. ಎಲ್ಲ ರೈತರು, ಸಾಮಾನ್ಯ ರೈತರು, ಅವರು ಏನಾದ ಅಧ್ಯಕ್ಷರೇ ಇವತ್ತು ಟ್ರಿಬ್ಯುನಲ್ನಲ್ಲಿ ಇವ್ರು ಹೇಳಿದ್ರು ಜಡ್ಜ್ಗಳು ಬೇರೆ ಬೇರೆ ಜಾತಿ ಜಡ್ಜ್ಗಳು ಯಾರೂ ಇಲ್ಲ, ಎಲ್ಲ ಅವರೇ ಇರ್ತಾರೆ, ಒಂದೇ ಕಮ್ಯುನಿಟಿ ಅವರು. ಗುಲ್ಬರ್ಗಾದಲ್ಲಿ ವಫ್ ಟ್ರಿಬ್ಯುನಲ್ ಜಡ್ಜ್ ಬಂದು ಶ್ರೀನಿವಾಸನ್ ಅಂತ ಇದ್ದಾರೆ, ಮೈಸೂರಲ್ಲಿ ಗುರುರಾಜು ಅಂತ ಇದ್ದಾರೆ, ಗುರುರಾಜು ಅಂತ ಇದ್ದಾರೆ. ಎಲ್ಲಾ ಕಡೆ ಬೇರೆ ಮುಸ್ಲಿಂ ಅವ್ರು ಯಾರು ಇಲ್ಲ. ಯಾರು ಜಡ್ಜ್ ಇರ್ಬೇಕಂತ ವಫ್ ಟ್ರಿಬ್ಯುನಲ್ ಹೇಳಿರ್ತಾನು 4 ಜಡ್ಜ್ಗಳಿದ್ದಾರೆ, 4 ಜಡ್ಜ್ಗಳು ಹಿಂದೂಗಳು. ನಾವು ಸರ್ಕಾರ ಆಯ್ಕೆ ಮಾಡಕ್ಕಾಗಲ್ಲ, ಚೀಫ್ ಜಸ್ಟಿಸ್ ಆಯ್ಕೆ ಮಾಡೋದು. ನಾವು ಜಡ್ಜ್ಗಳು ನಾವು ಆಯ್ಕೆ ಮಾಡಕ್ಕಾಗಲ್ಲ. ಎತ್ತಲವ್ರೆ ಇಲ್ಲ, ನೀವೇ ಅಶೋಕ್ ಅವರೇ ಸಿಂಪಲ್ ಆಗಿ ಕೇಳ್ತಾ ಪೇಮೆಂಟ್ ಮಾಡೋದು ಸರ್ಕಾರ ಅಲ್ಲ. ಅಪಾಯಿಂಟ್ ಆಗ್ತಾರೆ. ಈಗ ನಾ ಪ್ರಿಯಾಂಕಾ ಖರ್ಗೆ ಅವರಟ್ಟು ಬುದ್ಧಿವಂತ ಅಲ್ಲ. ನಿಮ್ಗೆ ಉತ್ತಮ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಅಲ್ಲ ಸರ್, ನೀವು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ನಾನು. ನೀವು ಜಡ್ಜ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ನಾವು ಅಪಾಯಿಂಟ್ ಮಾಡಿದೀವಿ. ಚೀಫ್ ಜಸ್ಟಿಸ್ ಮಾಡಿದಾರ, ಚೀಫ್ ಜಸ್ಟಿಸ್ ಮೇಲೆ ಭರೋಸೆ ಇಲ್ವಾ ಅಂತ ನೀವು ಹೇಳ್ಬಿಡಿ, ನಮ್ಗೇನಿದೆ. ಏನ್ ಹೇಳ್ತಾ ಇರೋದು ನಿಮ್ಮ ವಕಫ್ ಆಕ್ಟ್ ಏನಿದೆ ಹೇಳಿ ಸರ್, ನೀವು ಗೊತ್ತಿಲ್ಲ, ನೀವ್ ಹೇಳಿ. ವಕ್ಫ್ ಮೆಂಬರ್ಸ್ ಟ್ರಿಬ್ಯುನಲ್ ಮೆಂಬರ್ಸ್ ಹೆಂಗ್ ಅಪಾಯಿಂಟ್ ಆಗ್ತಾರೆ, ಚರ್ಚೆ ಮುಗಿಸ್ಲಿ. ಸಂಪೂರ್ಣವಾಗಿ ತಪ್ಪು ಮಾಹಿತಿ ಮಾತಾಡ್ತಿದ್ದಾರೆ, ಪ್ರಾಕ್ಟಿಕಲ್ ನೋ ಪ್ರಾಬ್ಲಮ್. ಅಧ್ಯಕ್ಷರೇ ಗೊತ್ತಿಲ್ಲ ಅಂದ್ರೆ ಇವ್ರನ್ನ ಸರ್ಕಾರ ಕೊಡ್ಬೇಕಾದವ್ರ ಉತ್ತರ ಅವ್ರಿಗೆ ಗೊತ್ತಿಲ್ಲ. ಮಾಡಿದ್ದು ನಾವ ಅಧಿಕಾರಿ ನಾವು ಪ್ರಶ್ನೆ ಮಾಡ್ತೀವಿ, ಉತ್ತರ ನೀವು ಕೊಡಿ. ಪ್ರಶ್ನೆ ಮಾಡೋದಕ್ಕೂ ಸ್ವಾಮಿ ನೀವು ಅಶ್ವಥ್ ನಾರಾಯಣ ಮುಗಿಸಿ ಸದಸ್ಯ ಮಾತಾಡ್ಲಿಕ್ಕೆ. ಅಧ್ಯಕ್ಷರೇ, ಇವತ್ತು ಈ ರೀತಿ ಆದ್ರೆ ಮತ್ತೆ ಯಾರು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ಲಿಕ್ಕೆ ಇಲ್ಲ. ಇವತ್ತು ವಕಫ್ನಲ್ಲಿ ಮತ್ತೆ ನಾನು ಅವಕಾಶ ಕೊಡ್ಲಿಕ್ಕಿಲ್ಲ, ನೀವು ಪ್ರತಿಭಟನೆ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಅಧ್ಯಕ್ಷರೇ, ಟೈಮ್ ವೇಸ್ಟ್ ನಾನು ಮಾತಾಡ್ತಿರು, ನಾವೇನಾದ್ರು ಅರ್ಚನೆ ಮಾಡಿದ್ವಾ ಸರ್? ಆಯ್ತು ಹೇಳಿ ಸರ್, ನಿಜವಾಗಿ ಮಾತಾಡ್ತಿರು. ಇವರು ಒಂದೊಂದಕ್ಕೆ ಹೇಳ್ತಾ ಇರ್ತಾರೆ. ಏನ್ ಅಲ್ಲ ಅಲ್ಲ ಮಾತಾಡಿದೆಲ್ಲ ಕರೆಕ್ಟ್ ಇದ್ದ, ಮಾತಾಡಿದೆಲ್ಲ ಕರೆಕ್ಟ್ ಇದ್ದ. ಆಯ್ತು, ಅಲ್ಲ ಯಾವ್ದು ಸರ್ಕಾರ ಸ್ಟೇಟ್ಮೆಂಟ್ ಯಾವ್ದಿದೆ ತಪ್ಪು ಹೇಳಿ ಸರ್, ಯಾವ್ದು ತಪ್ಪಿದೆ ಸಭಾಧ್ಯಕ್ಷ ನಾವು ಕೇಳೋಣ. ಸರ್ಕಾರ ಸ್ಟೇಟ್ಮೆಂಟ್ ಆಗಿರೋ ನಾವು ಒಪ್ಕೊಂಡ್ಬಿಡ್ತೀವಿ. ಅದು ಸರ್ಕಾರ ಅಗತ್ಯ ನಿಮ್ಮ ಮಾತಾಡಿದ್ರು, ಇಂಟರ್ವ್ಯೂ ತಪ್ಪು ಹೇಳಿದ್ರು.
ಅದನ್ನು ಮಾಡೋಣಂತೆ.